ಪೋಲ್ ಬಂತು ನೋಡಿ, ಕೊಟ್ಟೆ. %45. 5 ಸಂಖ್ಯೆಗಳ ಸರಾಸರಿ 25. 5 ಸಂಖ್ಯೆಗಳ ಸರಾಸರಿ 25. 5 5 25. ಸರಾಸರಿ ಅಂದ್ರೆ ಪ್ರತಿಯೊಂದು ಸಂಖ್ಯೆ 5, ಹಂಗೆ 5 ಇದಾವೆ. 5 5 25. ಅದರಲ್ಲಿ 3 ಸಂಖ್ಯೆಗಳ ಸರಾಸರಿ 3. 3 3 9. ಈ 5 ಸಂಖ್ಯೆಯಲ್ಲಿ 3 ಸಂಖ್ಯೆ ಗೊತ್ತಿದೆ, ಇನ್ನ 2 ಸಂಖ್ಯೆ ಬಾಕಿ ಇದೆ. 25ರಲ್ಲಿ 9 ಹೋದ್ರೆ 16. ಈ 2 ಸಂಖ್ಯೆಯ ಒಟ್ಟು ಮೊತ್ತ 16 ಆದ್ರೆ ಸರಾಸರಿ ಅಂದ್ರೆ 2 1 2 8. ಸೊ ಪ್ರತಿಯೊಂದು ಸಂಖ್ಯೆ ಇದು 8 ಆಗುತ್ತೆ. ಸರಾಸರಿ ಅಂದ್ರೆ ಪ್ರತಿಯೊಂದು. ಇನ್ನು ಉಳಿದಿರೋ ಸಂಖ್ಯೆ 16 ಆದ್ರೆ 2ರದ್ದು ಪ್ರತಿಯೊಂದು 8 ಆಗುತ್ತೆ. ಇದನ್ನ ಟ್ರೈ ಮಾಡಿ. ಪೋಲ್ ಬಂತು ನೋಡಿ. %87. 5 ಸಂಖ್ಯೆಗಳ ಸರಾಸರಿ. ಸರಾಸರಿ ಅಂದ್ರೆ ಪ್ರತಿಯೊಂದು ಸಂಖ್ಯೆ 4 ಆಗಿದೆ, ಹಾಗಾದ್ರೆ 5 ಸಂಖ್ಯೆದ ಟೋಟಲ್ 20 ಆಗುತ್ತೆ. ಅದರಲ್ಲಿ 3 ಸಂಖ್ಯೆಗಳ ಸರಾಸರಿ 5, 3 5 15. ಇನ್ನ 2 ಸಂಖ್ಯೆಯ ಒಟ್ಟು 5 ಆಗುತ್ತೆ. ಇನ್ನು 2 ಸಂಖ್ಯೆದ ಒಟ್ಟು 5 ಆದ್ರೆ ಪ್ರತಿಯೊಂದು ಸಂಖ್ಯೆ ಎಷ್ಟಾಗುತ್ತೆ? 2 1 2 2 ಸರಾಸರಿ 2 ಆಗುತ್ತೆ. ಕ್ಲಾಸ್ ಓಪನ್ ಆಗ್ತಾ ಇದೆ ಅಲ್ಲ? ಪೋಲ್ ಬಂತು. %61. ಕ್ವಶನ್ ಏನಿದೆ ಅಂದ್ರೆ, ಈ ಫಾದರ್ ಅಲ್ಲಿರುವ ಅಕ್ಷರ ಏನಿದಾವಲ್ಲ ಯೋಗಿ, FATHER, ಇವನ್ನ ಆಲ್ಫಾಬೆಟ್ ಆರ್ಡರ್ ಅಲ್ಲಿ ಬರೆದ್ರೆ ಮೊದಲು ಯಾವ್ದು ಬರುತ್ತೆ? A, E, F, H, R, T. ಹಾಗಾದ್ರೆ ಅದೇ ಪ್ಲೇಸ್ ಅಲ್ಲಿ ಯಾವ್ದಾದ್ರು ಉಳಿದಿದೆ ನೋಡಿ, ಚೇಂಜ್ ಆಗ್ಬಾರ್ದು. ಅದೇ ಪ್ಲೇಸ್ ಅಲ್ಲಿ ಉಳಿದಿರೋದು ಯಾವ್ದಾದ್ರು ಇದ್ರೆ ಅದು H ಆಗಿರುತ್ತೆ.
ಎಚ್ 4ನೇ ಪ್ಲೇಸ್ ಅಲ್ಲಿ ಇತ್ತು, ಈಗೂ ಸಹ 4ನೇ ಪ್ಲೇಸ್ ಅಲ್ಲಿ ಇದೆ. ಇದು ಒಂದು ಅಕ್ಷರ ಮಾತ್ರ ಬದಲಾಗಿಲ್ಲ. ಎ ಎಲ್ಲಿತ್ತು, ಇಲ್ಲಿದ್ದು ಇಲ್ಲಿ ಬಂದಿದೆ. ಎಫ್ ಇಲ್ಲಿದ್ದು ಇಲ್ಲಿ ಬಂತು, ಇ ಇಲ್ಲಿದ್ದು ಬಂತು. ಸೊ ಟಿ ಹೋಗಿದೆ, ಆರ್ ಎಲ್ಲ ಚೇಂಜ್ ಆಗಿದೆ, ಇದು ಮಾತ್ರ ಇಲ್ಲೇ ಇದೆ. ಬಿಗಿನರ್ಸ್ ಏನ್ ಮಾಡ್ಬೇಕು, ಯಾವ್ದಾದ್ರು ಒಂದು, ಈಗ ನೋಡಿ ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದೀನಿ ನಾನು, ಹೊಸ ಕೋರ್ಸ್ ಸ್ಟಾರ್ಟ್ ಮಾಡ್ತೀನಿ, ಅದಕ್ಕೆ ಜಾಯಿನ್ ಆಗ್ಬಿಡಿ ಆಯ್ತಾ, ಚಾಪ್ಟರ್ ವೈಸ್ ಪರ್ಫೆಕ್ಟ್ ಆಗಿ. ಪೋಲ್ ಬಂತು ನೋಡಿ. %50 ಮಾತ್ರ. ಇದರಲ್ಲಿ ಫಸ್ಟ್ ಇಲ್ಲಿದೆ ಹೌದಾ, ಈ ಸೈಡ್. ನೆಕ್ಸ್ಟ್ ಸೆಕೆಂಡ್ ಇಲ್ಲಿ ಬಂದಿದೆ, ಸೆಕೆಂಡ್ ಇಲ್ಲಿ ಬಂದಿದೆ ಆಯ್ತಾ. ನೆಕ್ಸ್ಟ್ ಥರ್ಡ್ ಇಲ್ಲಿ ಬಂತು, ನೆಕ್ಸ್ಟ್ ಫೋರ್ತ್ ಇಲ್ಲಿ ಬರ್ಬೇಕು, ಆ ಫೋರ್ತ್ ಇಲ್ಲಿ ಬಂದಿದೆ. ಇನ್ನು 5th ಪ್ಲೇಸ್ ಏನಿದೆಲ್ಲ ಈ ಕೊನೆ ಈ ತುದಿಗೆ ಬರ್ಬೇಕು, ಇದಲ್ಲ. ಹಾ ಇದು ಓಕೆ, ಇದು ಓಕೆ, ಇದಲ್ಲ. ಈಗ ಈ ರೌಂಡ್ ನೋಡೋಣ. ಇದು ಇಲ್ಲಿ 1 2 3 4 ಮತ್ತೆ 5 ಇಲ್ಲಿ ಬರಬೇಕು, ಇದು 5 ಇಲ್ಲಿದೆ. ಸೊ ಸಿ ಏನಿದೆಲ್ಲ ಇದು ಕರೆಕ್ಟ್ ಆನ್ಸರ್, ಸಿ. ಸೊ ಸಿ ಎಲ್ಲಿದೆ, ಸಿ ಇಲ್ಲಿದೆ, ಆಪ್ಷನ್ ಎ ದಲ್ಲಿದೆ. ನೀವು ಚಿತ್ರವನ್ನ ನೋಡಿ ಸಿ ಅಂತ ಟಿಕ್ ಮಾಡಬಾರ್ದು, ಆಪ್ಷನ್ ಅನ್ನ ನೋಡ್ಬೇಕು, ಆಪ್ಷನ್ ಇಲ್ಲಿದೆ. ಓಕೆನಾ, ಮುಂದಿನ ಪ್ರಶ್ನೆ. ಪೋಲ್ ಕೊಡ್ತಾ ಇದೀನಿ ನೋಡಿ, ಬಂತು. ಮೂರು ಬೆಸ ಸಂಖ್ಯೆ ಇದಾವೆ, ಅದು ಅನುಕ್ರಮ ಇದೆ, ಒಂದು ಬಿಟ್ಟು ಒಂದು, ಹಿಂಗೆ ಬೆಸ ಸಂಖ್ಯೆ ಅನುಕ್ರಮ ಇದೆ, ಅಂದ್ರೆ ಗ್ಯಾಪ್ ಸೇಮ್ ಇದೆ. ಸಾರಿ, ಗ್ಯಾಪ್ ಸೇಮ್ ಇದ್ದಾಗ ಇದು ಡಿಫರೆನ್ಸ್ ನೋಡಿ, ಇಲ್ಲಿ ಡಿಫರೆನ್ಸ್ ಆಕ್ಚುಲಿ ಇದು x + 2 x + 4 = 8. ಹಿಂಗೆಲ್ಲ ಮಾಡ್ಬೇಕು, ಈ ತರ ಮಾಡೋದು ಬೇಡ, ಶಾರ್ಟ್ ಕಟ್ ಅನ್ನ ಮಾಡ್ಬೋದು. ಹೇಗೆ, ಈಗ ಸರಾಸರಿ ಏನ್ ಹೇಳುತ್ತೆ ಅಂತಂದ್ರೆ, ಸರಾಸರಿ ಕಾನ್ಸೆಪ್ಟ್, ನೀವು ಈ 87 ಮೊತ್ತ ಇದೆಲ್ಲ ಅದನ್ನ 3 ಭಾಗ ಮಾಡ್ಬಿಡಿ, ಅದು ಮಿಡಲ್ ನಂಬರ್ ಬರುತ್ತೆ ಅಂತ ಹೇಳುತ್ತೆ. ಸರಾಸರಿ ಅಂತಂದ್ರೆ ಮಿಡಲ್ ನಂಬರ್. ಓಕೆ, ಇದು ಮಿಡಲ್ ನಂಬರ್ ಅಂತ ಗೊತ್ತಾಯ್ತು. ಈ ಪೂರ್ತಿ 3 ನಂಬರ್ ಏನಿದಾವಲ್ಲ ಅವು ಬೆಸ ಸಂಖ್ಯೆ, ಅದು ಅನುಕ್ರಮ ಇದೆ ಅಂದ್ರೆ 2 ಗ್ಯಾಪ್ ಇದೆ. ಇದ್ರ ಹಿಂದಿಂದು 2 ಗ್ಯಾಪ್ ಇದೆ 27, ಇದ್ರ ಮುಂದಿಂದು 31.
ಈ ಮೂರು ಸಂಖ್ಯೆಗಳೇನಿದಾವಲ್ಲ, ಮೂರು ಅನುಕ್ರಮ ಬೆಸ ಸಂಖ್ಯೆಗಳು ಇವು. ಅವುಗಳ ಟೋಟಲ್ ಮೊತ್ತ 87. ನೀವೇನಾದ್ರೂ ಡಿವೈಡ್ ಬೈ 3 ಮಾಡಿದ್ರೆ ಸೆಂಟರ್ ಸಿಗುತ್ತೆ. ಅರ್ಥ ಆಯ್ತು ಅಂದ್ರೆ ಟ್ರೂ ಕೊಡಿ. ಚಿಕ್ಕದು ಯಾವುದು? 27. ಸರ್ ಇಂಥದ ಟ್ರೈ ಮಾಡಿ. ಸರಿ, ಪೋಲ್ ಕೊಟ್ಟೆ ನೋಡಿ. %80. 54 ಇದೆಲ್ಲ, ಇದನ್ನ 3 ಭಾಗ ಮಾಡಿದ್ರೆ 18 ಬರುತ್ತೆ. ಹಾಗಾದ್ರೆ ಮಿಡಲ್ ನಂಬರ್ ಏನಿದೆಲ್ಲ, ಈ ಮಿಡಲ್ ನಂಬರ್ ನೋಡಿ, ಇದು ಸರಾಸರಿ, ಇದು 18. ಇದು 18 ಆದ್ರೆ ಇದ್ರ ಹಿಂದಿನ ನಂಬರು 16, ಇದ್ರ ಮುಂದಿನ ನಂಬರು 20. ಇದೇ ಆ ಮೂರು ಸಮ ಸಂಖ್ಯೆ, ಅದರದ್ದು ಸರಾಸರಿ 18 ಆಗುತ್ತೆ. ಟೋಟಲ್ ನೋಡಿದ್ರೆ ಟೋಟಲ್ 54, ಸರಾಸರಿ 18. ಯಾವಾಗ ಇದು ಅಪ್ಲೈ ಆಗತ್ತೆ ಅಂದ್ರೆ ಅನುಕ್ರಮ ಇರ್ಬೇಕು ಅಥವಾ ಗ್ಯಾಪ್ ಸೇಮ್ ಇರ್ಬೇಕು. ಈ ಗ್ಯಾಪ್ ಸೇಮ್ ಇದ್ರೆ ಮಾತ್ರ ಇದು ಅಪ್ಲೈ ಆಗತ್ತೆ. ಇವತ್ತು ಯೂಟ್ಯೂಬ್ ಕ್ಲಾಸ್ ಇರಲ್ಲ, ಆಯ್ತಾ? ನೋಡೋಣ, ವೀಕ್ಲಿ 3 days ಅಷ್ಟು ಮಾಡೋಣ. ಯಾಕಂದ್ರೆ ಆಫ್ಲೈನ್ ಕ್ಲಾಸ್ ಇರುತ್ತೆ, ನನಗೆ ಫುಲ್ ಡೇ ಕ್ಲಾಸಸ್ ಇರುತ್ತೆ. ಅದಕ್ಕೆ ಪೋಲ್ ಬಂತು ನೋಡಿ. ಐದು ಹುಡುಗರು ಬೆಟ್ಟ ಹತ್ತುತ್ತಿದ್ದಾಗ ಜೆಯು ಎಚ್ ಅವರ ಹಿಂದೆ ಇದ್ದಾರೆ. ಸರಿ, ಇದು ಬೆಟ್ಟ ಅಂತ ಅನ್ಕೊಳ್ಳಿ. ಜೆ ಅವರು ಎಚ್ ಅವರ ಹಿಂದಿದ್ದಾರೆ. ಎಚ್ ಇಲ್ಲಿದೆ ಅಂದ್ರೆ ಜೆ ಇಲ್ಲಿದ್ದಾನೆ. ಆರ್ ಯು ಜಿ ಗಿಂತ ಸ್ವಲ್ಪ ಮುಂದಿದ್ದಾನೆ. ಇವ್ರು ಯಾರು ಗೊತ್ತಿಲ್ಲ, ಬಿಟ್ಬಿಡಿ ಇದನ್ನು, ಆಮೇಲೆ ನೋಡೋಣ. ಕೆ ಯು ಜಿ ಮತ್ತು ಎಚ್ ನಡುವೆ ಇದ್ದಾರೆ. ಕೆ ಇದನ್ನಲ್ಲ, ಇವನು ಜಿ ಮತ್ತು ಎಚ್. ಕೆ ಜಿ ಮತ್ತು ಎಚ್ ಅಂದ್ರೆ ಇಲ್ಲೇ ಬರ್ಬೇಕು. ಜಿ ಕೆ ಇದಾನಲ್ಲ, ಜಿ ಮತ್ತು ಎಚ್ ನಡುವೆ ಇದ್ದಾನೆ. ಓಕೆ, ಆರ್ ಯು ಜಿ ಗಿಂತ ಸ್ವಲ್ಪ ಮುಂದಿದ್ದಾನೆ. ಆರ್ ಇದಾನಲ್ಲ, ಇವನು ಜಿ ಗಿಂತ ಸ್ವಲ್ಪ ಮುಂದಿದ್ದಾನೆ. ಹಾಗಾದ್ರೆ ಒಂದೇ ಸಾಲಿನಲ್ಲಿ ಏರುತ್ತಿದ್ದಾರೆ. ಹಾಗಾದ್ರೆ ಎರಡನೇವ್ರು ಯಾರು? ಇದರಲ್ಲಿ ಎರಡನೇವರು ಜಿ ಆಗ್ತಾನೆ.
ಓಕೆನಾ? ಮತ್ತೊಂದು ನೋಡಿ, ಜೆಯು ಎಚ್ ಅವರ ಹಿಂದೆ ಇದ್ದಾನೆ, ಜೆ ಎಚ್ ಅವರ ಹಿಂದಿದ್ದಾನೆ, ಆಯ್ತಾ? ಆರ್ ಯು ಜಿ ಗಿಂತ ಸ್ವಲ್ಪ ಮುಂದಿದ್ದಾನೆ, ಆರ್ ಜಿ ಗಿಂತ ಮುಂದಿದ್ದಾನೆ. ಕೆ ಯು ಜಿ ಮತ್ತು ಎಚ್ ನಡುವೆ ಇದ್ದಾನೆ, ಕೆ ಜಿ ಮತ್ತು ಎಚ್ ನಡುವೆ ಇದ್ದಾನೆ. ಹಾಗಾದ್ರೆ ಎರಡನೇವನು ಜಿ. ಕ್ಲಿಯರ್ ಅಲ್ಲ? ಮುಂದಿನ ಪ್ರಶ್ನೆ. ಕ್ರಿಕೆಟ್ ಟೀಮ್ ನಾಳೆ ಆಡೋಣ ಕ್ರಿಕೆಟ್. ಗೋವಿಂದ್, ಸೊ ನಮ್ಮ ಹಳೆ ಕ್ರಿಕೆಟ್ ಟೀಮ್ ಇದೆನಾ ಇಲ್ಲಿ ಧಾರವಾಡಲ್ಲಿ? ಇದ್ರೆ ನಾಳೆ ಆಡೋಣ, ಆಯ್ತಾ? ಪೋಲ್ ಕೊಡ್ತಾ ಇದೆ ನೋಡಿ, ಪೋಲ್ ಬಂತು. ಎಕ್ಸ್ ವೈ ಜೆಡ್ ಸರಾಸರಿಯು 24 ಆಗಿದ್ದು ಎಕ್ಸ್ ಮತ್ತು ವೈ 60 ಆಗಿದೆ. ನೋಡಿ, ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಸರಾಸರಿ 24 ಅಂದ್ರೆ ಪ್ರತಿಯೊಂದು 24 ಇದ್ದಂಗೆ, ಅಂದಾಜು ಎವರೇಜ್ 24. ಹಾಗಾದ್ರೆ ಮೂರದ್ದು ಸೇರಿ ಎಷ್ಟಾಗುತ್ತೆ? 72 ಆಗುತ್ತೆ. ಇದ್ರಲ್ಲಿ ಎಕ್ಸ್ ಮತ್ತು ವೈ ಏನಿದೆಲ್ಲ, ಈ ಎಕ್ಸ್ ಮತ್ತು ವೈ ಅದ್ರದ್ದು 60 ಅಂತ. ಹಾಗಾದ್ರೆ 72ರಲ್ಲಿ ಎಕ್ಸ್ ಮತ್ತು ವೈ 60 ತೆಗೆದ್ರೆ ನೀವು ಎಕ್ಸ್ ಮತ್ತು ವೈ, ಎಕ್ಸ್ ವೈ ಜೆಡ್ 72, ಎಕ್ಸ್ ವೈ ಜೆಡ್ 72, ಎಕ್ಸ್ ವೈ 60 ಆದ್ರೆ ಇನ್ನ 12 ಜಡ್ ಆಗುತ್ತೆ. ಓಕೆ, 12 ಜಡ್. ಈಗ ನಮಗ್ ಗೊತ್ತಿರೋದು ಏನು ಅಂದ್ರೆ, ಇಲ್ಲಿ ಎಕ್ಸ್ ಮತ್ತು ವೈ ಅನುಪಾತ 2:3. ಇವುಗಳ ಮೊತ್ತ ಕೊಟ್ಟಿದ್ದಾನೆ 2, 3, 5. 5 ಅಂದ್ರೆ ಮೊತ್ತ ಟೋಟಲ್ 60. ಇಲ್ಲಿ ನೋಡಿ 60 ಕೊಟ್ಟಿದ್ದಾನೆ. 2 5 60, ಸಾರಿ 5 ಭಾಗ 60 ಆದ್ರೆ 2 ಭಾಗ ಎಷ್ಟು? ಯಾಕೆ ಸರಿ 2 ಭಾಗ ತಗೋತೀರಿ? ನಮ್ಗೆ ಎಕ್ಸ್ ಬೇಕು ಮತ್ತೆ ಜಡ್ ಬೇಕು. 5 12 2 12 24. ಎಕ್ಸ್ ನ ಬೆಲೆ 24, ಇದು ಎಕ್ಸ್ ಬೆಲೆ. ಓಕೆ, ಇದು ಜಡ್ ಬೆಲೆ. ಎಕ್ಸ್ ಮೈನಸ್ ವೈ ಎಷ್ಟು ಅಂತ ಹೇಳಿದ್ರೆ, ಎಕ್ಸ್ 24, ವೈ 12. ಆನ್ಸರ್ ಇದು 12 ಆಗುತ್ತೆ. ಅವುಗಳ ವ್ಯತ್ಯಾಸ 12. ಅರ್ಥವಾದರೆ ಟ್ರೂ ಕೊಡಿ. ಓಕೆ, ಇಂಥದ್ದೇ ನೆಕ್ಸ್ಟ್ ಪ್ರಶ್ನೆ ಟ್ರೈ ಮಾಡಿ.
ಕೊಡ್ಲಾ ಪೋಲ್ನ? ಪೋಲ್ ಬಂತು 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 ಬಂತು. ಎಕ್ಸ್ ವೈ ಜೆಡ್ ಟೋಟಲ್ ಸರಾಸರಿ 30 ಆದ್ರೆ ಟೋಟಲ್ 33 90. ಇದರಲ್ಲಿ ಎಕ್ಸ್ ಪ್ಲಸ್ ವೈ ಕೊಟ್ಟಿದ್ದಾನೆ. ಎಕ್ಸ್ ಪ್ಲಸ್ ವೈ ಎಷ್ಟಾಗುತ್ತೆ? ಎಕ್ಸ್ ಪ್ಲಸ್ ವೈ 72. ಹಾಗಾದ್ರೆ ಎಕ್ಸ್ ವೈ ಜೆಡ್ ಅಲ್ಲಿ ನೀವು ಇದನ್ನ ಮೈನಸ್ ಮಾಡಿದ್ರೆ ನಮ್ಗೆ ಜಡ್ ಉಳಿಯುತ್ತೆ. ಜಡ್ ಎಷ್ಟಾಗುತ್ತೆ? 18. ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ? ಎಕ್ಸ್ ಇಷ್ಟು ವೈ 3:5. ಹಾಗಾದ್ರೆ ಟೋಟಲ್ 8 ಆಗುತ್ತೆ. ಇಲ್ಲಿ ಟೋಟಲ್ 72. 8 ಭಾಗ 72 ಆದ್ರೆ ಎಕ್ಸ್ 3 ಭಾಗ ಎಷ್ಟಾಗುತ್ತೆ? 8 9 3 9 9. ಹಾಗಾದ್ರೆ ಎಕ್ಸ್ ಅಲ್ಲ 3 9 27. ಎಕ್ಸ್ ಎಷ್ಟಾಗುತ್ತೆ? 27. ನಮ್ಗೆ ಕೇಳಿದ್ದು ಎಕ್ಸ್ ಮೈನಸ್ ಜೆಡ್. ಎಕ್ಸ್ 27, ಜೆಡ್ 18. ಆನ್ಸರ್ 9 ಬರುತ್ತೆ. ಓಕೆನಾ? ಸರಿ, ಮುಂದಿನ ಪ್ರಶ್ನೆ. ಸರಿ, ಪೋಲ್ ಕೊಟ್ಟೆ ನೋಡಿ. %68. 35 ಮಿಶ್ರಣಗಳ ಹಾಲು ಮತ್ತೆ ನೀರು ಇದರ ಅನುಪಾತ ಹಾಲು 4 ಭಾಗ ಇದ್ರೆ ನೀರು 1 ಭಾಗ ಇರುತ್ತೆ. ಟೋಟಲ್ ಮಿಶ್ರಣ 5 ಭಾಗ. ಈ 5 ಭಾಗ ಏನಿದೆಲ್ಲ ಇದೇ 35 ಲೀಟರ್ ಆದ್ರೆ 5 7 4 7 1 7 4 7 28 1 7 7. ಹಾಗಾದ್ರೆ ಇದರಲ್ಲಿ 7 ಲೀಟರ್ ನೀರನ್ನ ಸೇರಿಸ್ತಾರೆ ನೋಡಿ. ಇಲ್ಲಿ 7 ಲೀಟರ್ ನೀರನ್ನ ಸೇರಿಸಿದಾಗ ಇಲ್ಲಿ ಯಾವುದೋ ರೀತಿ ಜಾಸ್ತಿ ಆಗಿಲ್ಲ. ಇಲ್ಲಷ್ಟೇ 7 ಲೀಟರ್, ಇಲ್ಲಿ ಏನು ಜಾಸ್ತಿ ಆಗಿಲ್ಲ. ಇದು 28 ಲೀಟರ್ ಇದ್ದಿದ್ದು 28 ಲೀಟರ್ ಆಗುತ್ತೆ. ಇದು 14 ಲೀಟರ್ ಆಗುತ್ತೆ. ಅನುಪಾತ ಅಂದ್ರೆ ಕಡ್ತಾ ಹೊಡೆಯೋದು. ಸರಿ, ಕಡ್ತಾ ಹೊಡೆಯೋಣ. 14 1 14 2. ಆನ್ಸರ್ 2:1 ಆಗುತ್ತೆ. ಮುಂದಿನ ಪ್ರಶ್ನೆ. ನನ್ನ ಕ್ಲಾಸಿಗೆ ಬರೋಕ್ಕಿಂತ ಮುಂಚೆ ದಯವಿಟ್ಟು ಮಗ್ಗಿ ಬರೋದು ಬನ್ನಿ. 20 ವರೆಗೂ ಮಗ್ಗಿ ಬರೀರಿ. ಓಕೆ, ಒಂದ್ 5 ನಿಮಿಷ ತಗೊಳುತ್ತೆ ಅಷ್ಟೇ. ನೀವು ಎವ್ರಿ ಡೇ ಇದನ್ನ ಮಾಡ್ಬೇಕು.
ಓಕೆ, ಆಪ್ಷನ್ ಬಿ 3:4. ಸರಿ, ಪೋಲ್ ಬಂತು ನೋಡಿ. ಓಕೆ, ಹಾಲು ಎಷ್ಟು ಭಾಗ ಇದೆ? 5 ಭಾಗ ಇದೆ. ನೀರು 3 ಭಾಗ ಇದೆ. 5 3 8 ಭಾಗ. ಈ 8 ಭಾಗ ಏನಿದೆಲ್ಲ ಅದು 64. ಆದ್ರೆ ನಮ್ಗೆ ಹಾಲು ಎಷ್ಟು ಭಾಗ, ನೀರ್ ಎಷ್ಟು ಭಾಗ ಅಂತ ಬೇಕು. 8 8 64, 3 8 24, 5 8 40. ಎಷ್ಟು ನೀರನ್ನ ಸೇರಿಸಿದರೆ? 6 ಲೀಟರ್ ಸೇರಿಸಿದ್ದಾರೆ. 6 ಲೀಟರ್ ಸೇರಿಸಿದ್ರೆ ಇದು 40, ಇದು 40 ಇರುತ್ತೆ, ಇದು 30. ಅನುಪಾತ ಅಂದ್ರೆ ಕಡಿತ ಹೊಡೆಯೋದು. 14 13 4:3. ಸರಿ, ಪೋಲ್ ಕೊಡ್ತಾ ಇದೀನಿ. ಬಂತು ನೋಡಿ. %15 ಮಾತ್ರ. ಶೇಮ್ ಪಪ್ಪಿ ಶೇಮ್. ಬಾಬಾ, ಯಾರ ಇಬ್ರು ಲೀಡರ್ ಬೋರ್ಡ್ ಅಲ್ಲಿ ಇದ್ದಾರೆ. ಓಕೆ, ಸರಿ, ಖುಷಿ ಆಗುತ್ತೆ. ನಾನು ಚಾಲೆಂಜ್ ಅಲ್ಲಿ ಸ್ಟಡಿ ಮಾಡ್ತಾರೆ ಅಂತ. ಓಕೆ, 15%, 15% ಹುಡುಗರ ಸಂಖ್ಯೆಯು ಹುಡುಗಿಯರ ಸಂಖ್ಯೆಯ 1/3 ಬಾಯ್ಸ್ ಏನಿದೆಲ್ಲ ಇದ್ರದ್ದು 15% ಅಂದ್ರೆ 15/100, 100ಕ್ಕೆ 15. ಆಯ್ತಾ, 100ಕ್ಕೆ 15. ಇವರು ಹುಡುಗಿಯರ ಗರ್ಲ್ಸ್ ಇದಾರಲ್ಲ, ಅದ್ರದ್ದು 1/3 ಸಮ. 1/3 ಸಮ ಆಗಿರುತ್ತೆ. ಬಾಯ್ಸ್ 15%, ಅಂದ್ರೆ 100ಕ್ಕೆ 15. 100ಕ್ಕೆ 15 ಏನಿದೆಲ್ಲ 15% ಬಾಯ್ಸ್ ಅದು ಗರ್ಲ್ಸ್ 1/3 ಸಮ. 1/3, 1/3 ಸಮ ಆಗಿರುತ್ತೆ. ಅನುಪಾತ ಅಂತಂದ್ರೆ ಭಾಗ ಮಾಡೋದು. ಬಾಯ್ಸ್ ಈ ಗರ್ಲ್ಸ್ ಏನಿದೆ ಇಲ್ಲಿ ತರೋದು, ಆಯ್ತಾ, ಭಾಗ ಮಾಡೋದು. ಉಳಿದಿದ್ದೆಲ್ಲ ಬಲಕ್ ತೆಗೋದು. ಇದು 1/3 ಹಾಗೆ ಇದೆ. ಈ 100ನ್ನ ಬಲಕ್ ತಗೊಂಡು ಹೋಗ್ಬೇಕು. 100ನ್ನ ಬಲಕ್ ತಗೊಂಡು ಹೋದ್ರೆ ಅದು ಮೇಲೆ ಬರುತ್ತೆ. ಈ 15ನ್ನ ಕೆಳಗ್ ಬಲಕ್ ತಗೊಂಡ್ರೆ ಅದು ಕೆಳಗ್ ಬರುತ್ತೆ. 3 ಹೋಗೋದೇ ಇಲ್ಲಲ್ಲ. 5 3 5 20. ಹಾಗಾದ್ರೆ ಬಾಯ್ಸ್ ಮತ್ತೆ ಗರ್ಲ್ಸ್ ಇದು 1/20. 20 ಡಿವೈಡ್ ಬೈ 3. ಸೊ 20 ಸಾರಿ 3 3 9.
20:9 ಏನಿದೆಲ್ಲ ಇದೆ ಸರಿಯಾದ ಉತ್ತರ. ಆಯ್ತಾ? ಬಾಯ್ಸ್ 15% ಅಂದ್ರೆ 100ಕ್ಕೆ 15, 3ನೇ 1 ಭಾಗ ಅಂದ್ರೆ 1/3 ಈ ತರ ಬರೀಬೇಕು. ಯಾಕೆ ಸರ್ ನೀವ್ ಹಿಂಗೆ ಇಲ್ಲಿ ತಗೊಂಡ್ರಿ? ಅನುಪಾತ ಅಂತಂದ್ರೆ ಕಡ್ತ ಹೊಡೆಯಬೇಕು. ಬಾಯ್ಸ್ ಇದಾರೆ, ಈ ಗರ್ಲ್ಸ್ ಇಲ್ಲಿ ತಗೊಂಡ್ಬಿಡ್ತೀನಿ, ಕಡ್ತ ಹೊಡೆದ್ವಿ. ಸೊ ಗರ್ಲ್ಸ್ ಇಲ್ಲಿ ಬಂದ್ರೆ ಇವನ್ನೆಲ್ಲ ಬಲಕ್ ತಗೊಂಡೋಗಿ, 15 ಕೆಳಗ್ ಬರುತ್ತೆ ಬಲಕ್ ಹೋದ್ರೆ, 100 ಬಲಕ್ ಹೋದ್ರೆ ಮೇಲ್ ಬರುತ್ತೆ. ಕಡ್ತ ಹೊಡೆದ್ರೆ 20:9 ಇದನ್ನ. ಪೋಲ್ ಬಂತು ನೋಡಿ. ವೆರಿ ಗುಡ್. ಸೊ ಬಾಯ್ಸ್ 12% ಅಂದ್ರೆ 12/100, ಅದು ಗರ್ಲ್ಸ್ 5ನೇ 1 ಭಾಗಕ್ಕೆ ಸಮ. ಅನುಪಾತದ ಅರ್ಥ ಕಡ್ತ ಹೊಡಿಬೇಕು. ಬಾಯ್ಸ್ ಅಪಾನ್ ಗರ್ಲ್ಸ್, ಇದು 1/5 ಇದೆಲ್ಲ, ಇದು 100 ಬಲಕ್ಕೆ ಹೋದ್ರೆ ಮೇಲೆ ಬರುತ್ತೆ, 12 ಕೆಳ ಬರುತ್ತೆ. 5 1 5 20. ನೆಕ್ಸ್ಟ್ ಎಷ್ಟೆಲ್ಲ 4 4 3 4 5:3 ಆಗುತ್ತೆ. 5/3 ಅಂದ್ರೂ ಒಂದೇ, 5:3 ಅಂದ್ರೂ ಒಂದೇ. ಸಮಯ ಮತ್ತು ಕೆಲಸದ ಮೇಲಿನ ಪ್ರಶ್ನೆ. ಸರಿ, ಪೋಲ್ ಕೊಡ್ತಾ ಇದೀನಿ. ತುಂಬಾ ಸಿಂಪಲ್ ಇದೆ. ಬಂತು. $37 ಮಾತ್ರ. ಇದು ಸಮಯ ಮತ್ತು ಕೆಲಸನ ಲಸ ಮೆಥಡ್ ಅಲ್ಲಿ ಮಾಡ್ಬೇಕು ನೋಡಿ. ಎ 12 ದಿನದಲ್ಲಿ ಕೆಲಸ ಮುಗಿಸಿದ್ರೆ ಬಿ 18 ದಿನದಲ್ಲಿ ಮುಗಿಸ್ತಾನೆ. ಏನ್ ಕೆಲಸ ಆಗಿರುತ್ತೆ ಅಂದ್ರೆ ಇವೆರಡರಿಂದನೂ ಭಾಗ ಆಗುವಂತ ಸಂಖ್ಯೆ. 12 ಮತ್ತು 18ರಿಂದ ಭಾಗ ಆಗುವಂತ ಸಂಖ್ಯೆ ಅದು ಲಸ. 12 ಮಗ್ಗಿಲಿ ಮತ್ತೆ 18 ಮಗ್ಗಿಲಿ ಬರುವಂತ ಸಂಖ್ಯೆ 36. ಇದು 12 ದಿನದಲ್ಲಿ ಮುಗಿಸ್ತಾನೆ. ನಮಗ್ 12 ತಗೋಬಾರ್ದು.
ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ? 12 ದಿನದಲ್ಲಿ 36 ಅಂದ್ರೆ 12 ಮೂರ್ಲೆ 36, ಒಂದು ದಿನದಲ್ಲಿ 3 ಕೆಲಸ ಮಾಡ್ತಾರೆ. ಇದು ನಮ್ಗೆ ಬೇಕು. 18 ಎಷ್ಟ್ಲೆ 36, 18 ಎರಡು, ಹಾ 2 ಕೆಲಸ ಮಾಡ್ತಾರೆ. ಇದು ಬೇಕು ನಮ್ಗೆ. ಈಗ ಇಬ್ರು ಜೊತೆಗೆ ಸೇರಿ ಕೆಲಸ ಮಾಡಿದ್ರೆ 5 ಕೆಲಸ ಮಾಡ್ತಾರೆ. ಅವರು 4 ದಿನಗಳ ಕಾಲ ಒಟ್ಟಿಗೆ ಇಬ್ರು ಮಾಡಿದ್ರೆ 5 ಕೆಲಸನ 4 ದಿನ, 5 4 20 ಕೆಲಸ ಮಾಡ್ತಾರೆ. ಸೊ ಟೋಟಲ್ 36ರಲ್ಲಿ 20 ಕೆಲಸ ಆದ್ರೆ ಇನ್ನು 16 ಕೆಲಸ ಬಾಕಿ ಇದೆ. ಟೋಟಲ್ 36ರಲ್ಲಿ 4 ದಿನದಲ್ಲಿ 20 ಕೆಲಸ ಮಾಡ್ತಾರೆ, 16 ಕೆಲಸ ಬಾಕಿ ಇದೆ. ಈ 16 ಕೆಲಸ ಯಾರು ಮಾಡ್ಬೇಕು? ಇದನ್ನ ಬಿಪಿನ್ ಮಾಡ್ಬೇಕು. ಬಿಪಿನ್ 16 ಕೆಲಸ ಮಾಡ್ಬೇಕು. ಡೈಲಿ ಅವನ್ ಮಾಡೋದು 2 ಕೆಲಸ. ಡೈಲಿ 2 ಕೆಲಸ ಮಾಡ್ತಾನೆ. ಡೈಲಿ 2 ಕೆಲಸ ಮಾಡಿದ್ರೆ 16 ಕೆಲಸ ಮುಗಿಸೋಕೆ ಅವನಿಗೆ 8 ದಿನ ಬೇಕಾಗುತ್ತೆ. ಆಯ್ತಾ? ಆನ್ಸರ್ 8 ದಿನ. ಎ 12 ದಿನ ಮುಗಿಸ್ತಾನೆ, ಬಿ 18, ಲಸ 36. ಬಟ್ ನಾವ್ ಇದನ್ನ ತಗೋಬಾರದು, ಇದನ್ನ ತಗೋಬೇಕು. 12 ಮೂರ್ಲೆ 1 ದಿನದ ಕೆಲಸ, 18 ಎರಡ್ಲೆ 1 ದಿನದ ಕೆಲಸ. ಸೊ ಇಬ್ರು ಸೇರಿ ಕೆಲಸ ಮಾಡಿದ್ರೆ 5 ಕೆಲಸ ಮುಗಿಯುತ್ತೆ. ಬಟ್ 4 ದಿನ ಅಂತ ಹೇಳಿದಾರೆ, 5 4 20 ಕೆಲಸ ಆಗುತ್ತೆ. 36ರಲ್ಲಿ 20 ಕೆಲಸ ಇಬ್ರು ಸೇರಿ ಮಾಡ್ತಾರೆ, ಅರುಣ್ ಹೋಗ್ತಾನೆ. ಇನ್ 16 ಕೆಲಸನ ಬಿಪಿನ್ ಮಾಡ್ಬೇಕು. ಬಿಪಿನ್ ಡೈಲಿ 2 ಕೆಲಸ ಮಾಡ್ತಾ ಹೋದ್ರೆ ಅವನಿಗೆ 8 ದಿನ ಬೇಕಾಗುತ್ತೆ. ಟ್ರೈ ಮಾಡಿ. ಸರಿ, ಪೋಲ್ ಕೊಡ್ತಾ ಇದೆ ನೋಡಿ ಬೇಗ. ಪೋಲ್ ಬಂತು. ರಂಜಿತ್ 25 ದಿನದಲ್ಲಿ ಕೆಲಸ ಮುಗಿಸಿದ್ರೆ ಅರುಣ್ 20 ದಿನದಲ್ಲಿ ಮುಗಿಸ್ತಾರೆ. ಇವೆರಡರಿಂದ ಭಾಗ ಆಗುವಂತ ಸಂಖ್ಯೆ 100. 25 ಎಷ್ಟಲೆ 25 4, ಇದನ್ನ ಬಿಟ್ಬಿಡಿ. 20 ಎಷ್ಟಲೆ 25. ಇಬ್ರು ಸೇರಿ 9 ಕೆಲಸ ಮಾಡ್ತಾರೆ. ಇಬ್ರು ಸೇರಿ 5 ದಿನಗಳ ಕಾಲ ಒಟ್ಟಿಗೆ ಕೆಲಸ ಮಾಡ್ತಾರೆ. 9 ಕೆಲಸನ 5 ದಿನಗಳ ಕಾಲ ಮಾಡಿ 45 ಕೆಲಸ ಆಯ್ತು. ಹಾಗಾದ್ರೆ 100 ಕೆಲಸದಲ್ಲಿ 45 ಕೆಲಸ ಆದ್ರೆ ಇನ್ನ 55 ಕೆಲಸ ಬಾಕಿ ಇದೆ. ಇದನ್ನ ಯಾರು ಮಾಡ್ಬೇಕು? ಅರುಣ್ ಮಾಡ್ಬೇಕು. ಓಕೆನಾ? ಟೋಟಲ್ ಈ 55 ಕೆಲಸ ಟೋಟಲ್ ಇದೆ. ಬಟ್ ಅವನು ಮಾಡೋದು ಡೈಲಿ 5 ಕೆಲಸ ಮಾಡ್ತಾನೆ. ಹಾಗೆ ಡೈಲಿ 5 ಕೆಲಸ ಮಾಡಿದ್ರೆ 55 ಕೆಲಸ ಮುಗಿಸೋದಕ್ಕೆ 11 ದಿನ ಬೇಕಾಗುತ್ತದೆ. ಆಪ್ಷನ್ ಸಿ. ಓಕೆನಾ? ಮುಂದಿನ ಪ್ರಶ್ನೆ.
ಓಕೆ, ಇದನ್ನ 2 ಲೈನ್ ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ ನಾನು ನಿಮ್ಗೆ. ಪೋಲ್ ಬಂತು ನೋಡಿ. ಹನ್ನೆರಡು ಸೆಕೆಂಡ್ಗಳಲ್ಲಿ 120 ಮೀಟರ್ ಒಂದು ಕ್ರಾಸ್ ಆಗುತ್ತೆ, ಆಯ್ತಾ. ಒಂದು ರೈಲು ಕ್ರಾಸ್ ಆಗುತ್ತೆ 12 ಸೆಕೆಂಡ್. ಇನ್ನೊಂದು ಅದಕ್ಕೆ ಹೆಲ್ಪ್ ಮಾಡುತ್ತೆ. ಆಕ್ಚುಲಿ ನಾನು 2 ರೀತಿಯಿಂದ ಹೇಳ್ಕೊಡ್ತೇನೆ ಇದನ್ನ. 12 ಸೆಕೆಂಡ್ ಅಲ್ಲಿ ಅದು 120 ಅಲ್ಲ 240 ತಗೋಬೇಕು, ಎರಡರದ್ದು ಸೇರ್ಬೇಕು. ಬಟ್ 12 ಸೆಕೆಂಡ್ ಅಲ್ಲಿ 120 ಮೀಟರ್ ಅಂತ ತಗೋತೇವೆ. ಓಕೆನಾ, ಒಂದು ಟ್ರೈನ್ ಬೇಕಲ್ಲ. 12 ಸೆಕೆಂಡ್ ಅಲ್ಲಿ ಒಂದು ಟ್ರೈನು 120, ಎರಡರದ್ದು ಸೇಮ್ ಉದ್ದ ಇದೆಲ್ಲ. ಒಂದು ರೈಲು ಹಿಂಗ್ ಕ್ರಾಸ್ ಮಾಡುತ್ತೆ ನೋಡಿ, ಇವೆರಡು ಟ್ರೈನ್ 120 120 12 ಸೆಕೆಂಡ್ ಅಲ್ಲಿ ಒಂದಕ್ಕೊಂದು ಕ್ರಾಸ್ ಆಗುತ್ತೆ. ಹಾಗಾದ್ರೆ 12 ಸೆಕೆಂಡ್ಗೆ 120 ಆದ್ರೆ ಕಿಲೋಮೀಟರ್ ಪರ್ ಅವರ್. ಪರ್ ಅವರ್ ಅಂದ್ರೆ ಏನು? ಪರ್ ಅವರ್ ಅಂದ್ರೆ ಎಷ್ಟು ಸೆಕೆಂಡ್? 3600 ಸೆಕೆಂಡ್. ಹಾಗಾದ್ರೆ 3600 ಸೆಕೆಂಡ್ 2 ಲೈನ್ ಮೆಥಡ್ ಅಲ್ಲೇ ಹೇಳ್ತಾ ಇದ್ದೀನಿ. 3600 ಸೆಕೆಂಡ್ಗೆ ಎಷ್ಟು? 12 10 120 3600 10 36,000 ಮೀಟರ್. 36,000 ಮೀಟರ್ ಅಂದ್ರೆ 36 ಕಿಲೋಮೀಟರ್ ಪರ್ ಅವರ್ ಅಂತ. 1,000 ಮೀಟರ್ ಅಂದ್ರೆ 1,000 ಮೀಟರ್, 3 0 ಇರುತ್ತೆ. 1,000 ಮೀಟರ್ ಅಂದ್ರೆ 1 ಕಿಲೋಮೀಟರ್. ಹಾಗಾದ್ರೆ 36,000 ಮೀಟರ್ ಅಂದ್ರೆ 36 ಕಿಲೋಮೀಟರ್ ಪ್ರತಿ ಗಂಟೆ ಆಗುತ್ತೆ. ಇಲ್ಲ ಅಂತಂದ್ರೆ ಈ ತರ ಮಾಡ್ಬೋದು. 12 ಸೆಕೆಂಡ್ಗೆ 120 ಮೀಟರ್ ಆದ್ರೆ 120 ಅಲ್ಲ 240, ಎರಡರದ್ದು ಉದ್ದ ತಗೋಬೇಕಾಗತ್ತೆ. 240 ಮೀಟರ್ ಆದ್ರೆ 3600 ಸೆಕೆಂಡ್ಗೆ ಎಷ್ಟು? ಇದು ಇಂಟು 20 ಇಂಟು 20 72,000 ಮೀಟರ್ ಅಂದ್ರೆ 72 ಕಿಲೋಮೀಟರ್ ಪರ್ ಅವರ್. ಪ್ರತಿಯೊಂದು ಸೇಮ್ ಇದೆ ಅಂದ್ರೆ ಅದು 36 ಆಗುತ್ತೆ. ಇದು ಅರ್ಥ ಆಯ್ತು ಅಂದ್ರೆ ಟ್ರೂ ಕೊಡಿ. ಇಂಥದ್ದು ಇನ್ನೊಂದು ಕೊಡ್ತೀನಿ. ವೆರಿ ಗುಡ್, ಇದನ್ನ ಟ್ರೈ ಮಾಡಿ. ಪೋಲ್ ಬಂತು ನೋಡಿ. ಒಂದೇ ಉದ್ದ ಸೇಮ್ ಇದೆ ಅಂತಂದ್ರೆ 18 ಸೆಕೆಂಡ್ಗಳಲ್ಲಿ 150 ಮೀಟರ್ ಕ್ರಾಸ್ ಆದ್ರೆ 3600 ಸೆಕೆಂಡ್ಗೆ ಎಷ್ಟು? ನಮ್ಗೆ ಇಂಟು ಮಾಡಕ್ ಹಿಂಗ್ ಬರಲ್ಲ ರೀ, ಹಿಂಗ್ ಬರಲ್ಲ, ಹಿಂಗ್ ಮಾಡ್ಬೋದು. 18 2 36 200 150 ಇಂಟು 200 150 ಇಂಟು 200 ಎಷ್ಟು? 15 2 30 30,000 ಮೀಟರ್. 30,000 ಮೀಟರ್ ಅಂದ್ರೆ 3 0 ತೆಗೆದ್ರೆ
30 ಕಿಲೋಮೀಟರ್ ಪ್ರತಿ ಗಂಟೆ ಆಗುತ್ತೆ. ಆಯ್ತಾ, ಆಪ್ಷನ್ ಬಿ. ಸರ್ ನಮ್ಗೆ ಇನ್ನೊಂದು ಮೆಥಡ್ ಅಲ್ಲಿ ಹೇಳಿ ಅಂತಂದ್ರೆ ಅದು ಹೇಳ್ತೀನಿ ನೋಡಿ. ಸ್ಪೀಡ್ ಅಂತಂದ್ರೆ ಎಷ್ಟು ದೂರ ಯಾವ ಟೈಮ್. ಎರಡರದ್ದು 150 ಮೀಟರ್ ಇದೆ, 150 ಡಿವೈಡ್ ಬೈ ಟೈಮ್ ಎಷ್ಟಿದೆ, 18 ಸೆಕೆಂಡ್ ಇದೆ. ಇದು ಮೀಟರ್ ಪರ್ ಸೆಕೆಂಡ್ ಇರುವ ಕಾರಣ ನಾವು ಕಿಲೋಮೀಟರ್ ಪರ್ ಅವರ್ ಅಂದ್ರೆ 18/5 ಇಂಟು ಮಾಡಬೇಕು. 300, ಈ 18 ಕ್ಯಾನ್ಸಲ್, ಇದು 5, 5 ಒಂದ್ಲೆ 560. ಪರಸ್ಪರ ಎರಡು ವಿರುದ್ಧ ದಿಕ್ಕಲ್ಲಿ ಬಂದ್ರೆ ಇದು 30, ಇದು 30. ಹಾಗಾದ್ರೆ ಪ್ರತಿಯೊಂದು 30 ಆಗತ್ತೆ. ಓಕೆ, ಈ ತರ ಮಾಡ್ಬೋದು. ಸರಿ, ಪೋಲ್ ಕೊಡ್ತಾ ಇದೆ ನೋಡಿ. ಆಕ್ಚುಲಿ ಇಲ್ಲಿ ನಾವು ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ, ಸಾಗರ್ದು ಕೇಳಿದಾನೆ. ಸಾಗರ್ದು 5 ಭಾಗ, 5ರಿಂದ ಭಾಗ ಆಗ್ಬೇಕು. ಯಾವಾಗ 6 ವರ್ಷ ಹಿಂದೋದ್ರೆ, 6 ವರ್ಷ ಹಿಂದೋದ್ರೆ 10 ಆಗತ್ತ. 10 5ರಿಂದ ಭಾಗ ಆಗುತ್ತೆ. 6 ವರ್ಷ ಹಿಂದೋದಾಗ ಸಾಗರ್ದು 5 ಇದೆ, 5ರಿಂದ ಭಾಗ ಆಗ್ಬೇಕು. 6 ವರ್ಷ ಹಿಂದೋದ್ರೆ 12, 5ರಿಂದ ಭಾಗ ಆಗಲ್ಲ. 6 ವರ್ಷ ಹಿಂದೋದ್ರೆ 14, 5ರಿಂದ ಭಾಗ ಆಗಲ್ಲ. 6 ವರ್ಷದಿಂದ 16, 16 5ರಿಂದ ಭಾಗ ಆಗಲ್ಲ. ಸಾಗರದು 5ರಿಂದ ಭಾಗ ಆಗ್ಬೇಕು ಯಾವಾಗ? 6 ವರ್ಷ ಹಿಂದೆದು. ಇದು ಅರ್ಥ ಆದ್ರೆ ಟ್ರೂ ಕೊಡಿ, ಬೇಕಾದ್ರೆ ಇನ್ನೊಂದು ಬೇರೆ ಮೆಥಡ್ ಹೇಳ್ತೀನಿ. ಅರ್ಥ ಆದ್ರೆ ಟ್ರೂ ಕೊಡಿ, ಇಲ್ಲಾಂದ್ರೆ ಫಾಲ್ಸ್ ಕೊಡಿ. 6 ವರ್ಷಗಳ ಹಿಂದೆ ಹೋದಾಗ ಸಾಗರ್ ವಯಸ್ಸೇನಿದೆಲ್ಲ 5ರಿಂದ ಭಾಗ ಆಗುತ್ತೆ.
ಈಗ ಸಾಗರದು ಪ್ರಸ್ತುತ ವಯಸ್ಸು 16 ಅಂತ ಕೊಟ್ಟಿದ್ದಾನೆ, 18 ಅಂತ ಕೊಟ್ಟಿದ್ದಾನೆ, 20 ಕೊಟ್ಟಿದ್ದಾನೆ, 22. ಹಾಗಾದ್ರೆ ಚೆಕ್ ಮಾಡೋಣ. 6 ವರ್ಷ ನಾನು ಹಿಂದ್ ಹೋದ್ರೆ ಯಾವುದದ 5ರಿಂದ ಭಾಗ ಆಗತ್ತೆ? ಇದು 16 5ರಿಂದ ಭಾಗ ಆಗಲ್ಲ, ಇದು 14 5ರಿಂದ ಭಾಗ ಆಗಲ್ಲ, 12 5ರಿಂದ ಭಾಗ ಆಗಲ್ಲ, ಇದು 10 ಇದು 5ರಿಂದ ಭಾಗ ಆಗತ್ತೆ ನೋಡಿ. ಈ ತರ ಮಾಡಬಹುದು. ಇಲ್ಲ ಅಂದ್ರೆ 6 ವರ್ಷದ ಹಿಂದೆ ಕುನಾಲ್ ಮತ್ತೆ ಸಾಗರ್ 6:5, 4 ವರ್ಷದ ನಂತರ 11:10. ಹಾಗಾದ್ರೆ 6 ವರ್ಷದ ಹಿಂದೆ 4 ವರ್ಷದ ಮುಂದೆ, ಹಿಂದೆ 6 ಹೆಜ್ಜೆ ಮುಂದೆ 4 ಹೆಜ್ಜೆ ಇಟ್ರೆ ಟೋಟಲ್ 10 ಹೆಜ್ಜೆ ಆಗ್ತಾವ. ಓಕೆ, ಈಗ ಇದು 10 ವರ್ಷದ ಗ್ಯಾಪ್ ಆಗತ್ತೆ. ಇಲ್ಲಿ ಎಷ್ಟು ಭಾಗ ಗ್ಯಾಪ್? ಇದು 10 ವರ್ಷ, ಬಟ್ ಇಲ್ಲಿ ಭಾಗದಲ್ಲಿ 5 ಭಾಗ, ಇಲ್ಲಿ 5 ಭಾಗ. ಸೊ ಈ 5 ಭಾಗ ಏನಿದೆ ಅಲ್ಲ, ಈ 5 ಭಾಗ, ಈ 5 ಭಾಗನೇ 10 ವರ್ಷ ಅಂತರ. ಯಾರ್ದು ಬೇಕು? ಸಾಗರ್ದು. ಸಾಗರ್ದು ಕೂಡ 5 ಭಾಗನೇ ಇದೆ. ಇದು ವ್ಯತ್ಯಾಸನು 5 ಭಾಗ, ಸಾಗರ್ದು 5 ಭಾಗ, ಅವಂದು 10 ವರ್ಷನೇ ಆಗತ್ತೆ. ಯಾವಾಗಿದ 10 ವರ್ಷ? 6 ವರ್ಷ ಹಿಂದೆ. 6 ವರ್ಷ ಹಿಂದೆ ಹೋದಾಗ 10 ವರ್ಷ. ಈಗ ಎಷ್ಟಾಗುತ್ತೆ? ಈಗ +6, ಈಗ 16 ವರ್ಷ ಇರುತ್ತೆ. ಇದು 6 ವರ್ಷದ ಹಿಂದೆ ಹೋದಾಗ, ಇದು 5 ಯಾವಾಗಿಂದು? 6 ವರ್ಷ ಹಿಂದಿಂದಿದು. ಈಗ